ಫಿಲಮ್ ಖುಷಿ ಕೊಡ್ತಾನೆ. ನೋಡೋಣ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದಿಟ್ಟು ಫಿಲಮ್ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ಸರ್ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಆ್ಯಕ್ಚುಲಿ ಅದು ತುಂಬ ದಿನ ಹೊಗಳ್ತಾ ಇದ್ದಾರೆ, ಅಂದರೆ ಓವರ್ ಆ್ಯಕ್ಟಿಂಗ್ ಇಲ್ಲ, ನ್ಯಾಚುರಲ್ ಸ್ಟಾರ್ ಅಂತ ಏನೋ ಬಿರಿದು ಬರ್ತಾಯಿದೆ, ಅದಕ್ಕೆ ಜನ ಏನು ಕೊಟ್ಟರು ರಿಸೀವ್ ಮಾಡ್ತಿದ್ದಾರೆ. ಥ್ಯಾಂಕ್ಸ್. ಸ್ಟಾರ್ ಏನಿಲ್ಲ, ನಮ್ಮ ಆ್ಯಕ್ಟ್ರು ಜನ ನಮಗೆ ಅಪ್ರಿಷಿಯೇಟ್ ಮಾಡೋದು ಅದಕ್ಕೆ. ಆ್ಯಕ್ಚುಲಿ ಈ ಥರ ಸಿಂಪಲ್ ಕ್ಯಾರೆಕ್ಟರ್ನ ಒಪ್ಕೊಳ್ಳೋದು ತುಂಬ ಹೀರೋಗಳು ಕಮ್ಮಿ. ನೀವು ಅದನ್ನು ಒಪ್ಕೊಂಡಿದ್ದೀರಾ ಅದಕ್ಕೆ? ಅದೇ ನಮಗೆ ಒಂದು ಕಥೆಯಾಗಿ ಗೆಲ್ಲಬೇಕು ಅನ್ನೋದು ದೇವನಿಂದ ಇತ್ತು. ಯಾಕಂದರೆ ಇವತ್ತಿನ ಟ್ರೆಂಡಲ್ಲಿ ಏನಂದರೆ ಜನ ಒಂದು ಕಥೆನ ಅಪ್ರಿಷಿಯೇಟ್ ಮಾಡೋದು ಜಾಸ್ತಿ. ಈಗ ಮಲಯಾಳಂ ಸಿನಿಮಾನೇ ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ, ಬೇರೆ ಯಾರು ತಮಿಳ್ ಸಿನಿಮಾ ಅವ್ರ ಕತೆ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ. ಸೊ ಅದನ್ನೇ ನಾವು ಅಟೆಂಪ್ಟ್ ಮಾಡೋಣ. ಇವತ್ತು ಜನ ಏನು ನೋಡ್ತಾರೆ, ಏನು ತೊಗೊಳ್ತಾ ಇದ್ದಾರೆ, ಅದನ್ನೇ ಅಟೆಂಪ್ಟ್ ಮಾಡೋಣ ಅಂತ ಅದನ್ನೇ ಮಾಡಿ. ಸಿನಿಮಾ ಗೆದ್ದಾಗ ಪ್ರತಿಯೊಬ್ಬರು ಗೆಲ್ತಾರೆ. ಒಬ್ಬರು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರೊಡ್ಯೂಸರ್ವರೆಗೂ ಗೆಲ್ತಾರೆ. ಸೊ ಇಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನೋ 4 ಫೈಟು 2 ಸಾಂಗ್ ಹಾಕಿದ ತಕ್ಷಣ ಸಿನಿಮಾ ವರ್ಕ್ ಆಗಿಲ್ಲ ಅನ್ನೋದು ಮತ್ತು ಪಾರ್ಟ್ 2 ಏನೇನೋ ಬರುತ್ತೆ ಸರ್, ಲಾಸ್ಟಲ್ಲಿ ಒಂದು ಕ್ಲೂ ಕೊಡ್ತಾ ಇದ್ದೀರಾ, ಅದಕ್ಕೆ? ಇಲ್ಲ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಒಂದಷ್ಟು ಈಗ ಸದ್ಯಕ್ಕೆ ಇದು ರಿಲೀಸ್ ಆಗಿದೆಲ್ಲ ಆಗಿದೆಲ್ಲ ನೋಡೋಣ. ಜನರು ರೆಸ್ಪಾನ್ಸ್ ನೋಡ್ಕೊಂಡು ನಾಳೆ ದಿನ ಏನು ಮಾಡಬೇಕು ಯೋಚನೆ ಮಾಡ್ತಾರೆ. ಹೇಗೆ ಅನಿಸ್ತು ಈ ರೆಸ್ಪಾನ್ಸ್ ನೋಡಿ? ಖುಷಿ ಆಗ್ತದೆ. ಬಿಕಾಸ್ ಎಷ್ಟೋ ವರ್ಷದ ಕನಸು ಇದೆ ನನಗೆ. 3 ವರ್ಷ ಆದಮೇಲೆ ಇವಾಗ ಕಂಪ್ಲೀಟ್ ಹೋಗ್ತಾ ಇದ್ದೀನಿ. ಸಿನಿಮಾ ನೋಡಿರಲಿಲ್ಲ, ನಾನು ಬರೀ ಡಬ್ ಮಾಡಿ ಬಂದಿದ್ದೆ ಅಷ್ಟೇ. ಸೊ ಎಲ್ಲರ ಜೊತೆ ಸಿನಿಮಾ ನೋಡುವಾಗ ಒಂಥರ ಕನಸು ತುಂಬಾ ಖುಷಿ ಆಗ್ತಾ ಇದೆ. ಸೊ ಕಮಲ್ ಶ್ರೀದೇವಿ ನಾನು ಹೇಳ್ದಂಗೆ ಪ್ರತಿ ಇಂಟರ್ವ್ಯೂಗೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ಹಾಗೆ ಇವಾಗ ಎಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ತೀನಿ. ಏನಿಸ್ತು ಮೇಡಮ್ ಸ್ಕ್ರೀನಲ್ಲಿ ನೋಡ್ಕೊಂಡಾಗ? ಅದೇ ನಾನು ಹೇಳ್ದಂಗೆ ನಾನು ಬರೀ ಡಬ್ ಮಾಡಿದ್ದೆ ಅಷ್ಟೇ. ಸೊ ನನ್ನ ಪಾತ್ರ ಇಷ್ಟು ರಾ ಆಗಿ ಎರಾಟಿಕ್ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೊ ಜನರಿಗೆ ಇಷ್ಟ ಆದರೆ ನಾನು ಗೆದ್ದೇನೆ ಅಂತ ಹೇಳಕ್ಕೆ ಏನಾದರೂ ಫೀಡ್ಬ್ಯಾಕ್ ಕೊಟ್ಟರೆ ನಿಮ್ಮ ಜೊತೆ ಆಡಿಯನ್ಸ್ ಏನಾದರೂ? ಹೌದು, ಆ್ಯಕ್ಚುಲಿ ಯಾರಿಗೂ ಗೊತ್ತಾಗಲಿಲ್ಲ ನಮ್ಮ ಮಾಸ್ಕ್ ಹಾಕೊಂಡಿದ್ದೆ ಅಂತ. ಸೊ ನಮ್ಮ ಮಾಸ್ಕ್ ಹಾಕೊಂಡಿರುವಾಗ ಅವರು ಜನರು ನನಗೆ ಬೈಯೋದಾಗಲಿ ಅದು ಕೇಳುವಾಗ ನನಗೆ ಅನಿಸುತ್ತೆ ಇವಾಗ ಯಾವುದೇ ವಿಲನ್ ಆದರೂ ಜನರು ಬೈದಿರ್ತಾರೆ, ಅದರ ಅರ್ಥ ನಾವು ರೀಚ್ ಆಗಿದೆ ಅಂತ ಅನ್ಸುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು ಸಿನಿಮಾ? ಪರ್ಸನಲ್ ಆಗಿ ನನಗೆ ತುಂಬ ಇಷ್ಟ ಆಯಿತು. ಬಿಟ್ಟು ಹೇಳೋದು ಯಾಕೆಂದರೆ ಇವಾಗ ಅದು ತುಂಬ ಬೋಲ್ಡ್ ಆಗಿರೋ ಕ್ಯಾರೆಕ್ಟರ್. ಸೊ ರಾಜ್ ಅವರು ಮೊದಲೇ ಹೇಳಿದ್ರು ತುಂಬ ಸೀನಿಯರ್ ಹೀರೋಯಿನ್ಸ್ಗೆ ನಾವು ಅಪ್ರೋಚ್ ಮಾಡಿದ್ವಿ, ಬಟ್ ಈ ಪಾತ್ರನ ಯಾರು ಒಪ್ಕೊಂಡಿರಲಿಲ್ಲ ಅಂತ. ಸೊ ನಾನು ಒಪ್ಕೊಂಡಿದ್ದು ಇದನ್ನ ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿರೋದು. ನನಗೆ ಇವಾಗ ಹೆಮ್ಮೆ ಅನಿಸ್ತಾ ಇದೆ. ಒಂದು 15 ದಿನ ವರ್ಕ್ಶಾಪ್ ಮಾಡಿ ಒಂದು ಹುಡುಗ ಆಗಿ ಸಿಗರೇಟ್ನ ಅವ್ರು ಹೆಂಗೆ ಸ್ಮೋಕ್ ಮಾಡ್ತಾರೆ, ಹೆಂಗೆ ಇಟ್ಕೋತಾರೆ, ಸೊ ಯಾವ ಥರ ಅದನ್ನ ಪರ್ಫಾರ್ಮ್ ಮಾಡ್ತಾರೆ ಲೆಸ್ಬಿಯನ್ ಆದರೆ ಅಂತ ಒಂದು ಸ್ವಲ್ಪ ಹಿಂದಿ ಇಂಗ್ಲೀಷ್ ಸಿನಿಮಾಗಳು ನೋಡಿದ್ದೆ. ಸೊ ಅಷ್ಟು ಕಷ್ಟಪಟ್ಟಿರೋದು ಇವಾಗ ಪ್ರತಿಫಲ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ನೀವೆಲ್ಲರೂ ಸೇರಿ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.